ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಅರುಂಡಿ. ನಟ ದರ್ಶನ್ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಸೇರ್ತಿದ್ದ ಹಾಗೆ ಕುಗ್ಗು ಹೋಗಿಬಿಟ್ಟಿದ್ದಾರೆ, ಜರ್ಜರಿತರಾಗಿದ್ದಾರೆ. ಜೊತೆಗೆ ಐಷಾರಾಮಿ ಜೀವನವನ್ನು ಕಂಡಂಥ ವ್ಯಕ್ತಿ ಈಗ ಕಂಬಿಗಳ ಹಿಂದೆ ರಾತ್ರಿಗಳನ್ನು ಕಳೆಯಬೇಕಾದಂಥ ಪರಿಸ್ಥಿತಿ. ಪ್ರತಿನಿತ್ಯವೂ ಅವರು ಚಿತ್ರಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರ ಆರೋಗ್ಯ ಪರಿಸ್ಥಿತಿಯಂತೂ ಹೇಳತೀರದಾಗಿದೆ. ಪ್ರತಿನಿತ್ಯ ಜೈಲೂಟ ತಿನ್ನಬೇಕಾದ ಅನಿವಾರ್ಯತೆ ಇದೆಯಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಹರಿದ ಚಾಪೆಯ ಮೇಲೆ ಮಲಗಬೇಕಾದಂಥ ಪರಿಸ್ಥಿತಿ. ಜೈಲಿನ ಅಧಿಕಾರಿಗಳು ಸಿಬ್ಬಂದಿಗಳು ಏನು ಕೊಡ್ತಾರೋ ಅದನ್ನೇ ಅವರು ಅನುಭವಿಸಬೇಕು. ಜೊತೆಗೆ ಅಲ್ಲಿನ ಶೌಚಾಲಯ ನೀವೆಲ್ಲರೂ ನೋಡಿದ್ದೀರ, ಲಕ್ಸುರಿ ಲೈಫ್ ಅವರಿಗೆ ಯಾವ ರೀತಿಯಾಗಿತ್ತು ಅಂತ ನೀವೆಲ್ಲರೂ ಕೂಡ ಊಹೆ ಮಾಡದ ರೀತಿಯಾದಂಥ ಚಾಪೆಗಳಾಗಿರ್ಬೋದು ಅಥವಾ ಬೆಡ್ಶೀಟ್ಗಳಾಗಿರ್ಬೋದು ಅಥವಾ ಕುರ್ಲಾನ್ ಬೆಡ್ಗಳ ಮೇಲೆ ಮಲಗ್ತಾ ಇದ್ದಂಥ ವ್ಯಕ್ತಿ ಇವತ್ತಿನ ಪರಿಸ್ಥಿತಿಯನ್ನು ಕಂಡ್ರೆ ಹೆಚ್ಚಾಗಿ ಅವರ ಕುಟುಂಬದವರಿಗೆ, ಅವರ ಅಭಿಮಾನಿಗಳಿಗೆ ಕಣ್ಣಲ್ಲಿ ರಕ್ತವೇ ಬರಬೇಕಾಗತ್ತೆ. ಆ ರೀತಿಯಾದಂಥ ಪರಿಸ್ಥಿತಿ. ಇತ್ತ ತಲೆಯ ಮೇಲಿನ ವಿಗ್ಗನ್ನು ಕೂಡ ತೆಗೆದು ಕ್ಲೀನ್ ಶೇವನ್ನು ಮಾಡಿಸಿ ತಲೆಯ ಕೂದಲನ್ನು ಕೂಡ ತೆಗೆಸಿ ಬೋಳು ತಲೆಯಲ್ಲಿ ಅವರ ಪರಿಸ್ಥಿತಿಯನ್ನು ಕಂಡವರಿಗೆ ಅದರ ಅರಿವಾಗುತ್ತೆ. ಪ್ರತಿನಿತ್ಯ ನರಕದ ಜೀವನವನ್ನು ಅನುಭವಿಸ್ತಾ ಇರೋದು ದರ್ಶನ್ ಪಡ್ತಿರೋ ಪಾಡದು. ಅದರಿಂದಲೇ ದರ್ಶನ್ ಈಗ ಸಂಕಟವನ್ನು ಹೈಕೋರ್ಟ್ ಅರ್ಥ ಮಾಡಿಕೊಂಡಾದರೂ ಹೊಸ ಬೇಡಿಕೆಗಳನ್ನು ಪೂರೈಸಲಿ ಅಂತ ದರ್ಶನ್ ಪರ ವಕೀಲರು ಮುಂದಾಗಿರೋದು. ಹಾಗಾದರೆ ಏನೆಲ್ಲ ಬೇಡಿಕೆಗಳನ್ನು ದರ್ಶನ್ ತಮ್ಮ ಪರ ವಕೀಲರ ಮುಖಾಂತರ ಇಟ್ಟಿದ್ದಾರೆ ಬೇಡಿಕೆಗಳನ್ನು ಅಂತ ಹೈಕೋರ್ಟ್ಗೆ ಈಗಾಗಲೇ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಕೂಡ ಬರಬೇಕಾಗಿದೆ. ಎಲ್ಲಿ ಈಗ ದರ್ಶನ್ ಇಟ್ಟಿರೋ ಬೇಡಿಕೆಗಳನ್ನು ಹೈಕೋರ್ಟ್ ಪೂರೈಸಿಬಿಟ್ರೆ ಸದ್ಯ ಸ್ವಲ್ಪದ ಮಟ್ಟಿಗೆ ಅವರ ಕುಟುಂಬದವರು, ದರ್ಶನ್ ಹಾಗೂ ಅವರ ಅಭಿಮಾನಿಗಳು ನಿರಾಳರಾಗೋ ಸಂಗತಿಗಳು. ಹಾಗಾದರೆ ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಏನೆಲ್ಲ ಆರೋಗ್ಯದ ಸಮಸ್ಯೆ ದರ್ಶನ್ ರವರಿಗೆ ಕಾಡ್ತಾ ಇದೆ, ಅವರ ಹೊಟ್ಟೆ ನೋವು ಅಥವಾ ಅವರ ಅತಿಸಾರ, ಭೇದಿ, ಏನೆಲ್ಲ ಕಂಪ್ಲೇಂಟ್ಗಳನ್ನು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ರಿಟ್ ಅರ್ಜಿಯಲ್ಲಿ ಅನ್ನೋದನ್ನ ನಾನು ನಿಮಗೆ ಹೇಳಲೇಬೇಕು. ಸದ್ಯ ಕೊಲೆ ಆರೋಪದಲ್ಲಿ ದರ್ಶನ್ A2 ಆರೋಪಿಯಾಗಿ ನ್ಯಾಯಾಂಗ ಬಂಧನದಲ್ಲಿರೋದು. ಜುಲೈ 18ರ ತನಕ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಅವ್ರಿಗೆ ಸದ್ಯಕ್ಕಂತೂ ಬೇಲ್ ಸಿಗೋ ಸಾಧ್ಯತೆಗಳೇ ಇಲ್ಲ. ಕನಿಷ್ಠ ಪಕ್ಷ 2 ತಿಂಗಳಾದರೂ ಎಲ್ಲಿಯವರೆಗೂ ಚಾರ್ಜ್ ಶೀಟನ್ನು ಸಲ್ಲಿಸಲಾಗುತ್ತಲ್ಲ ಅಲ್ಲಿಯವರೆಗೂ ಅವರು ಈ ನರಕ ಯಾತನೆಯನ್ನು ಅನುಭವಿಸಲೇಬೇಕಾಗುತ್ತೆ ಅನ್ನೋದು ಭಾಳಷ್ಟು ಜನರು ರೇಣುಕಾಸ್ವಾಮಿಯ ಪರ ನಿಂತು ಈ ಕೃತ್ಯದ ವಿರೋಧಿಗಳು ಇದನ್ನು ಮಾತನಾಡ್ತಾ ಇದ್ದರು. ಎಸ್ಪೆಷಲಿ ಇದನ್ನು ವಿರೋಧಿಸೋದ್ರಲ್ಲಿ ಒಂದು ಅರ್ಥವೂ ಕೂಡ ಇದೆ ಬಿಡಿ. ಆದರೆ ಈಗ ಸದ್ಯ ಅವರು ಅಪರಾಧಿಯಲ್ಲ, ಆರೋಪಿ ಅನ್ನೋದರ ಮಟ್ಟಿಗೆ ಸದ್ಯ ನಿರಾಳ ಪಡುವ ಸಂಗತಿ. ಈಗ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆಯಲ್ಲ, ಸಂಪೂರ್ಣವಾಗಿ ಖಿನ್ನತೆಗೊಳಗಾಗಿದ್ದಾರಂತೆ. ದರ್ಶನ್ ಪರ ವಕೀಲರು ರಿಟ್ ಅರ್ಜಿಯಲ್ಲಿ ಇದನ್ನೇ ಉಲ್ಲೇಖ ಮಾಡಿರೋದು. ಜೈಲಧಿಕಾರಿಗಳಿಗೆ ದಯವಿಟ್ಟು ಹೈಕೋರ್ಟ್ ಕೆಲವು ನಿರ್ದೇಶನಗಳನ್ನಾದರೂ ನೀಡಿ, ಅವರ ಪರಿಸ್ಥಿತಿ ಮೊದಲಿನಂತಿಲ್ಲ ಅಂತ ಹೇಳಿ ಉಲ್ಲೇಖ ಮಾಡಿರೋದು. ದರ್ಶನ್ ಜೈಲೂಟವನ್ನು ತಿಂದು ತಿಂದು ಹೊಟ್ಟೆ ಕೆಟ್ಟು ಹೋಗ್ಬಿಟ್ಟಿದೆಯಂತೆ. ಜೊತೆಗೆ ಜೀರ್ಣಕ್ರಿಯೆ, ವಾಂತಿ, ಭೇದಿ, ಹೊಟ್ಟೆ ನೋವು ಆಗ್ತಾ ಇರೋದು. ಜೈಲಿನ ಊಟವನ್ನು ತಿಂದು ಸರಿಯಾಗಿ ಅವರಿಗೆ ಜೀರ್ಣಕ್ರಿಯೆಯೇ ಸರಿ ಆಗ್ತಾ ಇಲ್ವಂತೆ. ಆದ್ದರಿಂದಲೇ ಊಟ ಮಾಡಿದ ನಂತರ ವಾಂತಿ ಆಗ್ತಾ ಇರೋದು, ಭೇದಿ ಉಂಟಾಗ್ತಾ ಇರೋದು, ಹೊಟ್ಟೆ ನೋವು ಉಂಟಾಗ್ತಾ ಇರೋದು, ಇವೆಲ್ಲವೂ ಕೂಡ ದರ್ಶನ್ಗೆ ಆಗ್ತಾ ಇರೋದು. ಸದ್ಯ ಅವರ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಅವರ ಅಭಿಮಾನಿಗಳಿಗಂತೂ ಕಣ್ಣಂಚಲ್ಲಿ ನೀರು ಬರುತ್ತೆ. ಅದಕ್ಕೆ ಅವರು ಮಾಡಿದ ಪಾಪವನ್ನು ಈಗ ಏನಾದರೂ ಅನುಭವಿಸ್ತಾ ಇದ್ದಾರಾ ಅಂತ ಕೆಲವೊಬ್ಬರು ಒಂದಿಷ್ಟು ಮಾತುಗಳನ್ನು ಆಡ್ಕೊಳ್ತಾ ಇದ್ದಾರೆ. ಅದು ಬಿಟ್ಟುಬಿಡಿ. ಆದರೆ ಎಂತಹ ಲೈಫನ್ನು ಅವ್ರು ಲೀಡ್ ಮಾಡಿದ್ರು ಯಾರೂ ಕೂಡ ಊಹೆ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಬಡತನವನ್ನು ಕಂಡು ಈ ಮಟ್ಟಕ್ಕೆ ಬಂದಿದ್ದರು, ಅದು ಪಕ್ಕಕ್ಕಿಡೋಣ. ಆದರೆ ಈಗ ಅವರು ಅನುಭವಿಸ್ತಾ ಇದ್ದಂಥ ರಾಜಾತಿಥ್ಯ ಇತ್ತಲ್ಲ, ಹೋದಲ್ಲಿ ಬಂದಲ್ಲಿ ಅವರಿಗೆ ಆಳು ಕಾಳುಗಳು, AC, ಜೊತೆಗೆ ಒಂದಿಷ್ಟು ಬೆವರ ಹನಿ ಏನಾದರೂ ಬಂದುಬಿಟ್ರೆ ಬಿಸಿಲಿಗೆ ಅದನ್ನು ಒರೆಸ್ಲಿಕ್ಕೆ ಅಕ್ಕಪಕ್ಕದಲ್ಲಿ ಟವಲ್ಗಳನ್ನು ಹಿಡ್ಕೊಂಡು ನಿಂತಿದ್ದಂಥ ಆಳು ಕಾಳುಗಳಿದ್ದರು. ಆದರೆ ಈಗ ಏಕಾಏಕಿ ಜೈಲಿನಲ್ಲಿ ಕೊಡೋ ಊಟವನ್ನು, ಅದೇ ಮುದ್ದೆ ಅನ್ನ ಸಾಂಬಾರನ್ನ ತಿನ್ನೋ ಪರಿಸ್ಥಿತಿ ಬಂತಲ್ಲ, ಅದಕ್ಕೋಸ್ಕರವೇ ಈಗ ಅವರಿಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾಯಿಲ್ಲ, ವಾಂತಿ ಭೇದಿ ಉಂಟಾಗ್ತಾ ಇರೋದು, ಹೊಟ್ಟೆ ನೋವು ಉಂಟಾಗ್ತಾ ಇರೋದು. ಎಂತಹ ವೈಭವದ ಜೀವನವನ್ನು ಕಂಡವರು ಅವರು. ರೆಸ್ಟೋರೆಂಟ್ ಟೇಬಲ್ನಲ್ಲಿ ಕೂತ್ರೆ 20 ಲಕ್ಷಗಟ್ಟಲೆ ಬಿಲ್ ಮಾಡ್ತಾಯಿದ್ರು. ಈಗ ಚಾಪೆ ಮೇಲೆ ಮಲಗ್ತಾ ಇದ್ದಾರೆ, ಮೈಕೈ ನೋವು ಆಗ್ತಾ ಇದೆ, ಆರೋಗ್ಯ ಹದಗೆಡ್ತಾ ಇದೆ, ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇವೆ. ಇತ್ತೀಚೆಗೆ ನೀವು ಅವರು
97 ಕೆ ಜಿಗೆ ಇಳಿದಿರೋದು 107 ಕೆ ಜಿಯಿಂದ 10 ಕೆ ಜಿ ಇಳಿದೋಗಿದ್ದಾರೆ. ಅದು ಆರೋಗ್ಯ ಪರಿಸ್ಥಿತಿ ಏರುಪೇರಾಗೋ, ಅದು ದಿಢೀರ್ ಏನು ಬೇಕಾದರೂ ಆಗ್ಬೋದು, ಆ ರೀತಿಯಾದಂಥ ಆರೋಗ್ಯ ಪರಿಸ್ಥಿತಿ ಅವರಿಗಿದೆ. ಅದಕ್ಕೋಸ್ಕರವೇ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ, ಇನ್ನು ಮುಂದೆ ಅವರಿಗೆ ಮನೆಯ ಊಟವೇ ಬೇಕೇ ಬೇಕು, ಹಾಸಿಗೆ ದಿಂಬು ಬೇಕು, ಜೊತೆಗೆ ಮನೆಯಿಂದಲೇ ಹಾಸಿಗೆ ದಿಂಬನ್ನು ತಂದುಕೊಡಿ, ಪ್ರತಿನಿತ್ಯವೂ ಮನೆ ಊಟವನ್ನು ತಂದು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಜೊತೆಗೆ ದರ್ಶನ್ ರವರಿಗೆ ಪುಸ್ತಕವನ್ನು ಓದಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ. ಅಟ್ಲೀಸ್ಟ್ ಅವರು ಯಾವ ರೀತಿಯಾದಂಥ ಪುಸ್ತಕಗಳನ್ನ ಓದಲಿಕ್ಕೆ ಇಷ್ಟಪಡ್ತಾರೋ ಅದೆಲ್ಲದಕ್ಕೂ ಕೂಡ ಈಗ ಹೈಕೋರ್ಟ್ ಈ ರಿಟ್ ಅರ್ಜಿಗೆ ಒಪ್ಪಿಗೆಯನ್ನು ಸಮ್ಮತಿಯನ್ನು ಕೊಟ್ಟುಬಿಟ್ರೆ ಇನ್ನು ಮುಂದೆ ದರ್ಶನ್ ಅವರು ಜೈಲು ಊಟ ಮಾಡಬೇಕಾದ ಪರಿಸ್ಥಿತಿ ಇರೋದಿಲ್ಲ. ಪ್ರತಿನಿತ್ಯವೂ ಅವರು ಬಯಸುವಂಥ ಊಟ ಮನೆಯಿಂದ ಬರುತ್ತೆ. ಇಲ್ಲಿಯವರೆಗೂ ಯಾವುದೇ ವಿಶೇಷ ಸೌಲಭ್ಯಗಳು ಇರಲಿಲ್ಲ. ಈಗ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ, ಅವರಿಗೆ ತಾಳ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಮುಂದೆ ಆದರೂ ನಮಗೊಂದು ಒಳ್ಳೆಯ ಊಟ ಬೇಕು ಅಂತ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದಾಗಲೇ ಕೂಡ ಲಾಯರ್ ಅವರು ಈ ರೀತಿಯಾದಂಥ ವಿಶೇಷ ಸೌಲಭ್ಯಗಳನ್ನು ಕೇಳಬಹುದಿತ್ತು. ಆದರೆ ಹೈಕೋರ್ಟ್ನ ಜಡ್ಜ್ ಇದು ಯಾವುದಕ್ಕೂ ಕೂಡ ಒಪ್ಪೋದಿಲ್ಲ ಅಂತ ಅವ್ರು ಕೇಳಿರಲಿಲ್ಲ ಅಂದುಕೊಳ್ತೀನಿ. ಈಗ ಏಕಾಏಕಿ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಇಲ್ಲಿಯವರೆಗೂ ರಾಜಾತಿಥ್ಯ ಸಿಗ್ತಾ ಇದೆ, ಮೊಬೈಲ್ ಫೋನ್ಗಳು ಸಿಗ್ತಾ ಇತ್ತು, ಜೊತೆಗೆ ಬಿರಿಯಾನಿ, ಊಟ, ಲಕ್ಸುರಿ ಲೈಫು ದರ್ಶನ್ ಒಳಗೆ ಲೀಡ್ ಮಾಡ್ತಾ ಇದ್ದಾರೆ ಅಂತ ಯಾರೆಲ್ಲ ಅಂದುಕೊಳ್ತಾ ಇದ್ರಲ್ಲ, ಈಗ ರಿಟ್ ಅರ್ಜಿ ಸಲ್ಲಿಸಿದ ಮೇಲೆ ಗೊತ್ತಾಗ್ತಾ ಇದೆ ಎಂತಹ ನೋವನ್ನು ದರ್ಶನ್ ರವರು ಜೈಲಿನೊಳಗೆ ಅನುಭವಿಸ್ತಾ ಇದ್ದಾರೆ ಅಂತ. 10 ಕೆ ಜಿ ತೂಕ ಇಳಿದಿದ್ದು ಇದೇ ಕಾರಣಕ್ಕೆ. ಅದಕ್ಕೋಸ್ಕರವೇ ಅವರ ಆರೋಗ್ಯ ಸ್ಪಂದಿಸ್ತಾ ಇರಲಿಲ್ಲ. ಸಂಪೂರ್ಣವಾಗಿ ಜರ್ಜರಿತರಾಗಿಬಿಟ್ಟಿದ್ರು, ಖಿನ್ನತೆಗೊಳಗಾಗ್ಬಿಟ್ಟಿದ್ರು, ಆಕಾಶವೇ ಕಳಚಿ ಬಿದ್ದ ಹಾಗೆ ಪ್ರತಿನಿತ್ಯ ಬಸವಳಿದಿದ್ರು. ಜೊತೆಗಿದ್ದವ್ರನ್ನೇ ಮಾತನಾಡಿಸ್ತಾ ಇರಲಿಲ್ಲ. ಪ್ರದೂಷ್, ಧನ್ರಾಜ್ ಒಂದೇ ಸೆಲ್ನಲ್ಲಿದ್ದರೂ ಕೂಡ ಅವ್ರನ್ನ ಮಾತನಾಡಿಸದೆ ತನ್ನ ಪರಿಸ್ಥಿತಿಗೆ ಈ ರೀತಿಯಾಗಿ ಕಾರಣಕರ್ತರಾದ ಇವ್ರ ವಿರುದ್ಧ ನಾನು ಹೇಗೆ ಮುಖವನ್ನು ತೋರಿಸೋದು ಅಂತ ಅವ್ರ ವಿರುದ್ಧ ಸ್ನೇಹವನ್ನೇ ಹರಿದುಕೊಂಡಿದ್ರು. ಜೊತೆಗೆ ಈಗ 164 CRPC ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರೋ ಕಾರ್ತಿಕ್, ರವಿಕುಮಾರ್ ಇವರೆಲ್ಲರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಯಾಕೆ ಅಂದರೆ ಈ ಪರಪ್ಪನ ಅಗ್ರಹಾರದಲ್ಲಿ ಅವ್ರನ್ನೇನಾದರೂ ಇಟ್ಟುಬಿಟ್ರೆ ಜಗಳಗಳು ಆಗೋ ಸಂಗತಿಗಳಿರುತ್ತೆ. ಒಪ್ಕೊಂಡು ಬಿಟ್ರಾ, ನನ್ನ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟು ಬಿಟ್ರಾ ಅಂತ ದೊಡ್ಡ ದೊಡ್ಡ ಗಲಾಟೆಗಳು ಆಗಬಹುದು ಅನ್ನೋ ಉದ್ದೇಶಕ್ಕೆ ಅವ್ರನ್ನ ಶಿಫ್ಟ್ ಮಾಡಲಾಗಿತ್ತು. ಆದರೆ ಜೊತೆಗಿದ್ದವ್ರನ್ನೇ ದರ್ಶನ್ ರವರು ಮಾತನಾಡಿಸದೆ ಏಕಾಂತದಲ್ಲಿ ಒಂಟಿಯಾಗಿ ಅಪ್ಪ ಅಮ್ಮ ಏನಾದರೂ ಬಂದುಬಿಟ್ರೆ, ತಾಯಿ ಏನಾದರೂ ಬಂದುಬಿಟ್ರೆ ಅವ್ರನ್ನ ತಪ್ಕೊಂಡು ಹೊಳೋದು, ತಮ್ಮ ಏನಾದರೂ ಬಂದುಬಿಟ್ರೆ ಕಣ್ಣೀರು ಹಾಕ್ಬಿಡೋದು, ಇವೆಲ್ಲವನ್ನು ದರ್ಶನ್ ಮಾಡ್ತಾಯಿದ್ರು. ಒಟ್ಟಾರೆಯಾಗಿ ಈಗ ಯಾವುದಕ್ಕೆ ಪರ್ಮಿಷನ್ ಇರಲಿಲ್ವೋ ಈಗ ಇದೇ ಹೈಕೋರ್ಟ್ ಮುಖಾಂತರ ಅದನ್ನು ಅನುಮತಿ ಪಡೆದು ಆ ಒಂದು ವಿಶೇಷ ಸೌಲಭ್ಯಗಳನ್ನು ಬಳಸ್ಕೊಳ್ಳೋದಕ್ಕೆ ಈಗ ದರ್ಶನ್ ಮುಂದಾಗಿರೋದು. ಅತಿಸಾರ, ಭೇದಿ ಅಥವಾ ಆರೋಗ್ಯದಲ್ಲಿ ಈ ರೀತಿಯಾದಂಥ ಏರಿಳಿತಗಳು ಕಾಣಿಸ್ತಾ ಇರೋದ್ರಿಂದಲೇ ದರ್ಶನ್ ರವರು ಈ ರೀತಿಯಾದಂಥ ವಿಶೇಷ ಸೌಲಭ್ಯಗಳನ್ನು ಪಡೀಲಿಕ್ಕೆ ತಮ್ಮ ಪರ ವಕೀಲರ ಮುಖಾಂತರ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿರೋದು. ನೋಡ್ತಾ ಇದ್ರಲ್ಲ, ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಅದಕ್ಕೆ ಎಂತಹ ವೈಭವದ ಜೀವನವನ್ನು ಕಂಡ ನಟ ಈಗ ದಿಢೀರ್ ಇಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅಂದರೆ ಅವರು ಎಸಗಿದಂಥ ಒಂದು ಕ್ಷಣ ತಪ್ಪನ್ನು ತಿದ್ದುಕೊಂಡು ಬಿಟ್ಟಿದ್ರೆ, ಅವತ್ತು ಅವರು ಮುಂದೂಡು ಬಿಟ್ಟಿದ್ರೆ ಈ ರೀತಿಯಾದಂಥ ಪರಿಸ್ಥಿತಿ ಬರ್ತಾ ಇರಲಿಲ್ವೋ ಏನೋ. ಒಟ್ಟಾರೆಯಾಗಿ ಎಲ್ಲ ಸಾಕ್ಷಿಗಳು ಕೂಡ ಅವರ ವಿರುದ್ಧವಾಗಿಯೇ ಇವೆ, ಹೈ ವಿಟ್ನೆಸ್ಗಳಿವೆ, ಎಲ್ಲವೂ ಕೂಡ ಅವರ ವಿರುದ್ಧ ಸಾಕ್ಷಿಗಳನ್ನು ಹೇಳಿದ್ದಾರೆ ಅನ್ನಲಾಗ್ತಾ ಇದೆ. ಚಾರ್ಜ್ ಶೀಟ್ ಸಿದ್ಧವಾಗ್ತಾ ಇದೆ, ಏನಾಗುತ್ತೆ ಏನೋ ಭವಿಷ್ಯದಲ್ಲಿ ಅಂತ. ಒಟ್ಟಾರೆಯಾಗಿ ಅವರಿಗೆ ಬೇಲಂತರೂ ಸಿಗದೇ ಇದ್ದರು, ಕನಿಷ್ಠ ಪಕ್ಷ ಅವರಿಗೆ ವಿಶೇಷ ಸೌಲಭ್ಯಗಳ ಮುಖಾಂತರವಾದರೂ ಅವರೊಂದಿಷ್ಟು ಕಂಫರ್ಟ್ ಝೋನನ್ನು ಜೈಲಿನೊಳಗೆ ಕ್ರಿಯೇಟ್ ಮಾಡ್ಕೊಳ್ಬಹುದು. ಆದರೆ ಇದರ ವಿರುದ್ಧವೂ ಕೂಡ ಜಡ್ಜ್ ಏನಾದರೂ ನಿರಾಕರಿಸಿದರೆ, ನ್ಯಾಯಾಧೀಶರು ಅವರು ಕೂಡ ಸಾಮಾನ್ಯ ಕೈದಿಯಂತೆ ಇರಬೇಕು ಅಂತ ಏನಾದರೂ ಹೇಳಿಬಿಟ್ರೆ ಮತ್ತೆ ಅದೇ ರೀತಿಯಾದಂಥ ಹಳೆ ವರಸೆ, ಹಳೆ ಹೊಟ್ಟೆ ನೋವು, ಹಳೆ ಆರೋಗ್ಯ ಸಮಸ್ಯೆಗಳನ್ನೇ ಅನುಭವಿಸ್ಕೊಳ್ತಾ ತಾನು ಮಾಡಿದ ತಪ್ಪಿಗೆ ಈಗ ಅದನ್ನು ಪಾಪವನ್ನು ಅನುಭವಿಸಬೇಕಾದ ಪರಿಸ್ಥಿತಿಗೆ ಮತ್ತೆ ದರ್ಶನ್ ಹೋಗಬೇಕಾದ ಪರಿಸ್ಥಿತಿ ಮುಂದಾಗುತ್ತೆ. ನೋಡೋಣ ಏನಾಗುತ್ತೆ. ರಿಟ್ ಅರ್ಜಿ ಅಂತೂ ಸಲ್ಲಿಕೆಯಾಗಿದೆ, ವಿಚಾರಣೆ ಅಂತೂ ಕಾದಿರಿಸಲಾಗಿದೆ, ಏನಾಗುತ್ತೆ ಅಂತ ನೋಡೋಣ. ಏನು ತೀರ್ಪು ಕೊಡ್ಬೋದು, ಏನು ನ್ಯಾಯಾಧೀಶರು ಸಮ್ಮತಿಯನ್ನು ಸೂಚಿಸ್ಬೋದು ಅನ್ನೋ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದಗಳು.